ಭರತ, ಕುದುರೆಯ ಹಣೆಗೆ ಆ ಲೇಖವನ್ನು ಕಟ್ಟು. ಭರತ, ಕುದುರೆ ಹಣೆಗೆ ಕಟ್ಟಿರುವ ಆ ಲೇಖವನ್ನು ಓದು. ಸೂರ್ಯ ವಂಶದ ಕೀರ್ತಿ ಧ್ವಜದಂತಿರುವ ವೀರಾಗ್ರೇಸರ ದಶರಥ ಕೌಶಲ್ಯ ಪುತ್ರ ಶ್ರೀರಾಮಚಂದ್ರ ಕೋಸಲ ದೇಶದ ಮಹಾರಾಜ. ಅವನು ರಾಮನನೆಂಬ ಬ್ರಾಹ್ಮಣನನ್ನು ಕೊಂದ ದೋಷ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಲು ನಿರ್ಧರಿಸಿ ಈ ಕುದುರೆಯನ್ನು ಸಂಚಾರಕ್ಕೆ ಬಿಟ್ಟಿದ್ದಾನೆ. ಮಹಾವೀರನಾದ ರಾಮ ಸಹೋದರ ಶತ್ರುಘ್ನ ಚತುರಂಗ ಸೇನೆಯೊಡನೆ ಕುದುರೆ ರಕ್ಷಣೆಗೆ ಬಂದಿದ್ದಾನೆ. ಶ್ರೀರಾಮನ ಪರಮಾಧಿಕಾರವನ್ನು ಒಪ್ಪದ ಯಾರೇ ಆದರೂ ಈ ಕುದುರೆಯನ್ನು ಕಟ್ಟಿದರೆ ಯುದ್ಧ ಮಾಡಬೇಕಾಗುತ್ತದೆ, ತಮ್ಮ ಶಕ್ತಿಯನ್ನು ನಿರೂಪಿಸಬೇಕಾಗುತ್ತದೆ. ರಾಮಚಂದ್ರ, ಕುದುರೆಯು ಇನ್ನು ಸಂಚಾರಕ್ಕೆ ಹೊರಡಲಿ. ಹಾಗೆ ಶತ್ರುಘ್ನಿಗೆ ತಿಳಿಸಬೇಕಾದ ವಿಚಾರಗಳನ್ನು ತಿಳಿಸು. ಹಾಗೆ ಆಗಲಿ ಗುರುದೇವ. ಶತ್ರುಘ್ನ, ಅಪ್ಪಣೆ ಮಾಡಿ ಸೋದರ. ಈ ಯಾಗದ ಕುದುರೆಯ ರಕ್ಷಣೆಯ ಹೊಣೆ ನಿನ್ನದು. ಹೋಗು, ನಿನಗೆ ಮಂಗಳ ಉಂಟಾಗಲಿ. ನಿನ್ನ ಪರಾಕ್ರಮದಿಂದ ಶತ್ರು ಮರ್ದನವಾಗಲಿ. ಪ್ರಿಯ ಸೋದರ, ನಿನ್ನ ಅನುಗ್ರಹದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ನಾನು ನನ್ನ ಕಾರ್ಯದಲ್ಲಿ ಸಫಲವಾಗಿ ಹಿಂದಿರುಗುತ್ತೇನೆ. ಶತ್ರುಘ್ನ, ನೀನು ಕೆಲವು ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದೇನೆಂದು ಹೇಳು ಸೋದರ. ನಿದ್ರಿಸುತ್ತಿರುವವರನ್ನು, ಓಡಿ ಹೋಗುತ್ತಿರುವವರನ್ನು, ಭಯಭೀತರಾಗಿ ಶರಣಾಗತರಾದವರನ್ನು ನೀನು ಘಾತಿಸಬೇಡ. ಹಿರಿಯರೊಂದಿಗೆ ಯುದ್ಧ ಮಾಡುತ್ತಿರುವಾಗ ನೀನು ಮೊದಲು ಪ್ರಹರಿಸಬೇಡ. ಅವರಿಗೆ ಗೌರವ ಸಲ್ಲಿಸುವುದನ್ನು ನೀನು ಮರೆಯಬೇಡ. ಹಾಗೆ ಆಗಲಿ ಸೋದರ. ಗೋವುಗಳಿಗೆ, ವಿಪ್ರರಿಗೆ, ಪೂಜ್ಯರಾದ ಮುನಿಗಳಿಗೆ ವಂದಿಸಿ ಅವರ ಆಶೀರ್ವಾದವನ್ನು ಪಡೆದು ಸರ್ವೇಶ್ವರನಾದ ಭಗವಂತನನ್ನು ಸ್ಮರಿಸಿ ನೀನು ಹೊರಡು ಶತ್ರುಘ್ನ. ಹಾಗೆ ಆಗಲಿ. ಶತ್ರುಘ್ನ, ನಿನಗೆ ಮಂಗಳವಾಗಲಿ. ನಿನ್ನ ಕಾರ್ಯದಲ್ಲಿ ಸಿದ್ಧಿ ಉಂಟಾಗಲಿ. ಯಶಸ್ಸು ನಿನ್ನದಾಗಲಿ. ಸೋದರ, ನೀನು ಹೇಳಿದಂತೆ ಎಲ್ಲರನ್ನು ವಂದಿಸಿ ಅವರ ಆಶೀರ್ವಾದವನ್ನು ಪಡೆದು ಬರುತ್ತೇನೆ. ರಾಮಚಂದ್ರ, ಕುದುರೆಯ ರಕ್ಷಣೆಗೆ ಶತ್ರುಘ್ನೊಂದಿಗೆ ತೆರಳಬೇಕಾದ ಈ ವೀರರು ಯಾರೆಂಬುದನ್ನು ನಿರ್ಧರಿಸಿ. ಆಗಲಿ ಗುರುವರ್ಯ, ಈಗಲೇ ಆ ಕಾರ್ಯವನ್ನು ಮಾಡುತ್ತೇನೆ. ನಿಮಗೆ ಮಂಗಳವಾಗಲಿ. ಮಕ್ಕಳೇ, ನಾನು ಹೇಳಿದ್ದನ್ನು ಮರೆಯಬೇಡಿ. ಮರೆಯುವುದಿಲ್ಲ ಗುರುಗಳೇ, ನೀವು ಹೇಳಿದಂತೆಯೇ ನಡೆದುಕೊಳ್ಳುತ್ತೇವೆ. ಹೊಗಳಿಕೆ, ತೆಗಳಿಕೆ ಎಲ್ಲವನ್ನೂ ನಿರ್ವಿಕಾರ ಚಿತ್ತದಿಂದ ಸ್ವೀಕರಿಸಬೇಕು. ಅಮ್ಮನು ಹಾಗೆಯೇ ಹೇಳಿದ್ದಾಳೆ ಗುರುಗಳೇ. ಪ್ರಶಂಸೆ ಬಂದರೆ ಅದಕ್ಕೆ ಗುರುಗಳು ಕಾರಣ ಎಂದುಕೊಳ್ಳುತ್ತೇವೆ, ನಿಂದಿಸಿದರೆ ಅದಕ್ಕೆ ನಮ್ಮ ತಪ್ಪುಗಳು ಕಾರಣ ಎಂದುಕೊಳ್ಳುತ್ತೇವೆ. ನೀವು ಯಾವ ತಪ್ಪುಗಳನ್ನು ಮಾಡುವುದಿಲ್ಲವೆಂಬ ನಂಬಿಕೆ ನನಗಿದೆ. ಅಲ್ಲದೆ ನಿಮ್ಮನ್ನು ಯಾರು ತಾನೇ ನಿಂದಿಸುತ್ತಾರೆ? ನಿಮ್ಮ ಮಧುರವಾದ ಗಾಯನದಿಂದಲೂ ಸುಸಂಸ್ಕೃತವಾದ ನಡವಳಿಕೆಯಿಂದಲೂ ಎಲ್ಲರನ್ನೂ ಆಕರ್ಷಿಸುತ್ತೀರೆಂಬ ನಂಬಿಕೆ ನಮಗಿದೆ. ಹೋಗಿ ಬನ್ನಿ. ಶ್ರೀರಾಮನ ಅನುಗ್ರಹ ನಿಮಗೆ ದೊರೆಯಲಿ. ಸಕಲ ಸನ್ಮಂಗಳ ಉಂಟಾಗಲಿ. ತಾಯಿಯವರಿಗೆ ನಮಸ್ಕರಿಸಿ. ನಿಮಗೆ ಮಂಗಳವಾಗಲಿ. ಅಮ್ಮ, ಹೋಗಿ ಬರುತ್ತೇವೆ.
ಅಮ್ಮ, ನಾವು ಖಂಡಿತ ಆ ಶ್ರೀರಾಮನ ಅನುಗ್ರಹವನ್ನು ಪಡೆಯುತ್ತೇವೆ. ನಾವು ಕ್ಷೇಮವಾಗಿ ಹಿಂದಿರುಗುತ್ತೇವಮ್ಮ. ನೀನು ಚಿಂತಿಸಬೇಡ. ಹಾಗೆ ಆಗಲಿ ಮಕ್ಕಳೇ, ಹೋಗಿ ಬನ್ನಿ. ಮಹಾವೀರರೇ, ಯಾಗದ ಕುದುರೆಯ ರಕ್ಷಣೆಗೆ ಹೊರಟಿರುವ ನನ್ನ ವೀರ ಸೋದರ ಶತ್ರುಘ್ನನೊಂದಿಗೆ ಯಾವ ಯಾವ ವೀರರು ಹೋಗುತ್ತಾರೆ ಎಂಬುದನ್ನು ನಾನು ಈಗ ಹೇಳುತ್ತೇನೆ. ಕಪಿಶ್ರೇಷ್ಠ ಹನುಮಂತ, ಅಪ್ಪಣೆಯಾಗಲಿ ಪ್ರಭು. ನನ್ನ ಎಲ್ಲ ಕಾರ್ಯಗಳಲ್ಲೂ ನೀನು ಮಹತ್ಕರವಾದ ಸೇವೆಯನ್ನು ಸಲ್ಲಿಸಿರುವೆ. ಈಗಲೂ ನಿನ್ನಿಂದ ಮುಖ್ಯವಾದ ಸೇವೆ ಸಲ್ಲಬೇಕಾಗಿದೆ. ಅದು ನನ್ನ ಭಾಗ್ಯ ಪ್ರಭು. ಮಾರುತಿ, ನಿನ್ನಿಂದ ನನ್ನ ಸೀತೆ ನನಗೆ ದೊರಕಿದಳು. ಶತ್ರು ವಿನಾಶವಾಯಿತು. ನಾನು ಈ ಅಯೋಧ್ಯೆಯನ್ನು ಸುರಕ್ಷಿತವಾಗಿ ಸೇರಿದಂತಾಯಿತು. ಈಗ ನೀನು ಅಶ್ವಮೇಧದ ಕುದುರೆಯ ಜೊತೆಗೆ ಹೋಗಿ ನಮ್ಮ ಸೈನ್ಯವನ್ನು ಸಂರಕ್ಷಿಸಬೇಕು. ಪ್ರಭು, ನನ್ನ ಪಾಲಿಗೆ ರಾಮ ಕಾರ್ಯವೆಂದರೆ ದೈವ ಕಾರ್ಯವಿದ್ದಂತೆ. ನೀವು ನನ್ನ ಮೇಲೆ ಅನುಗ್ರಹ ತೋರಿ ಈ ಕಾರ್ಯವನ್ನು ವಹಿಸಿದ್ದು ನನಗೆ ಆನಂದ ಉಂಟು ಮಾಡಿದೆ. ಹನುಮಂತ, ನನ್ನ ಪ್ರಿಯ ಸೋದರ ಶತ್ರುಘ್ನನ ರಕ್ಷಣೆಯ ಹೊಣೆ ನಿನ್ನದು. ಅಗತ್ಯವಿರುವಾಗ ನಿನ್ನ ಮಾರ್ಗದರ್ಶನವೂ ಅವನಿಗೆ ಬೇಕು. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಪ್ರಭು. ವಿಜಯೀ ಭವ. ದದಿಮುಖ, ಮಹಿಂದ, ನಳ, ನೀಲ, ಗವಯ, ನೀವೆಲ್ಲರೂ ಶತ್ರುಘ್ನನೊಂದಿಗೆ ಹೋಗಿ. ಪ್ರಭು, ಪುಷ್ಕಳ, ಲಕ್ಷ್ಮೀನಿಧಿ, ಪ್ರತಾಪಾಗ್ರ ಇವರು ಕೂಡ ಸೇನೆಯೊಡನೆ ಹೊರಡಲು ಉತ್ಸುಕರಾಗಿದ್ದಾರೆ. ಅವರು ಹಿಂಬಾಲಿಸಲಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಪ್ರಿಯ ಸೋದರರೇ, ನೀವು ಇಲ್ಲಿಯೇ ಇದ್ದು ಸೋದರ ರಾಮಚಂದ್ರನ ಸೇವೆ ಮಾಡುವ ಭಾಗ್ಯ ಪಡೆದಿದ್ದೀರಿ. ನಿಮ್ಮ ಮೇಲೆ ನನಗೆ ಅಭಿಮಾನ ಮೂಡುತ್ತಿದೆ. ನಿಮಗೆ ನನ್ನ ಅಭಿನಂದನೆಗಳು. ಶ್ರೀರಾಮಚಂದ್ರನ ನಂಬಿಕೆಯಂತೆ ನೀನು ನಿನ್ನ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸುವೆ ಎಂಬ ನಂಬಿಕೆ ನಮಗಿದೆ. ನೀನು ಯಾಗದ ಕುದುರೆಯೊಂದಿಗೆ ಯಶಸ್ವಿಯಾಗಿ ಮರಳಿ ಬಾ ಸಹೋದರ. ಅಶ್ವಮೇಧ ಯಾಗ ನಿರ್ವಿಘ್ನವಾಗಿ ಪೂರ್ಣವಾಗಲಿ. ನಿಮ್ಮ ಶುಭ ಹಾರೈಕೆಗಳಿಗೆ ವಂದನೆಗಳು ಸೋದರರೇ. ಯಜ್ಞ ದೀಕ್ಷಿತನಾಗಿರುವ ಸೋದರ ರಾಮಚಂದ್ರನ ಯೋಗಕ್ಷೇಮದ ಹೊಣೆ ನಿಮ್ಮದು. ನಾನಿನ್ನು ಹೊರಡುತ್ತೇನೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.
ಪರಿದಿದೆ ವಿಧಿಯು ಈ ಪರಿಯ ಬರಹ ವನವಾಸದಲ್ಲಿ ಜೊತೆ ಇದ್ದವಳು ಯಾಗದಲ್ಲಿ ದೂರ ಬರೆದಿದೆ ವಿಧಿಯು ಈ ಪರಿಯ ಬರಹ ಪತಿಯ ಸಾನ್ನಿಧ್ಯದ ಹೊರತು ಬೇರೇನು ಬಯಸದವಳು ಪತಿಯ ಪುಣ್ಯ ಕಾರ್ಯದಳೆ ಭಾಗಿಯಾಗದಂತಾಗಿಗಳೇ ಬರೆದಿದೆ ವಿಧಿಯು ಈ ಪರಿಯ ಬರಹ ತನಗಿಲ್ಲದ ಭಾಗ್ಯ ಮಕ್ಕಳಿಗಿರಲಿ ಎಂದು ಕಳುಹಿರುವಳೆ ತಂದೆಯ ಚರಿತೆಯ ತಂದೆಯ ಎದುರೇ ಹಾಡಲು ಮಕ್ಕಳು ತೆರಳಿಹರೇ ಅನವರತ ಜೊತೆಗಿದ್ದ ಸತಿಗಿರದ ಚಿಂತೆ ಶ್ರೀರಾಮನ ಕಾಳದೆ ಏಕೆ ಬರೆದಿದೆ ವಿಧಿಯು ಈ ಪರಿಯ ಬರಹ ಸೀತೆ ಸಹನೆಗೆ ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರ ಗಾಧೆ ಧರಣಿ ಜಾತೆ साध्वे सीते सुचरिते
ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ